ಇನ್ನು ಬೆಂಗಳೂರು ಗ್ಯಾಂಗ್ನಿಂದಲೇ 7 ಕೋಟಿ ದರೋಡೆಯಾಗಿದೆ ಅನ್ನುವಂತಹ ವಿಚಾರ ಈಗ ಬಯಲಾಗ್ತಾ ಇದೆ. ಏನು ನಿನ್ನೆ ಹಾಡ ಹಗಲೇ ಮಠ ಮಧ್ಯಾಹ್ನವೇ ದರೋಡೆ ಆಗಿತ್ತು. 7 ಕೋಟಿ 11 ಲಕ್ಷದಷ್ಟು ಹಣ ಅದು ಬೆಂಗಳೂರು ಗ್ಯಾಂಗ್ನಿಂದಲೇ ಆಗಿದೆ ಅನ್ನುವಂತಹ ವಿಚಾರ ಈಗ ಬಯಲಾಗ್ತಾ ಇದೆ. ಬಾಣಸವಾಡಿಯ ಕಲ್ಯಾಣ್ ನಗರದ ಗ್ಯಾಂಗ್ ಈ ರಾಬರಿ ಮಾಡಿದೆ ಅನ್ನುವಂತಹ ವಿಚಾರ. ಚಿತ್ತೂರಲ್ಲಿ ಇಬ್ಬರನ್ನ ಸದ್ಯ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಬೆಂಗಳೂರು ದಕ್ಷಿಣ ವಿಭಾಗ ಪೊಲೀಸರು ಇಬ್ಬರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ದರೋಡೆಯಲ್ಲಿ ಪೂರ್ವ ವಿಭಾಗದ ಹುಡುಗರು ಭಾಗಿಯಾಗಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಗ್ಯಾಂಗ್ನ ಎಲ್ಲರ ಮಾಹಿತಿಯನ್ನ ಸದ್ಯ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ದರೋಡೆಕೋರರ ಮೊಬೈಲ್ ಫೋನ್ಗಳು ಸ್ವಿಚ್ ಆಫ್ ಆಗಿದೆ. 7 ಕೋಟಿ ರಾಬರಿ ಗ್ಯಾಂಗ್ ಬೇಟೆಗಿಳಿದಿದೆ ಎಸ್ಐಟಿ. ಈಗಾಗಲೇ ಹಲವು ತನಿಖಾ ತಂಡಗಳನ್ನು ರಚನೆ ಮಾಡಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಈಗಾಗಲೇ ಗೊತ್ತಾಗ್ತಾ ಇರುವಂತಹ ವಿಚಾರ ಅಂತ ಅಂದ್ರೆ ಬೆಂಗಳೂರಿನ ರಾಬರಿ ಗ್ಯಾಂಗ್ಗೆ ಈ ಒಂದು ದರೋಡೆಯನ್ನ ಮಾಡಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಸದ್ಯ ಇಬ್ಬರನ್ನ ಬಂಧಿಸಿದ್ದಾರೆ ಅನ್ನುವಂಥದ್ದು ವಿಚಾರಣೆಯಲ್ಲಿ ಏನೆಲ್ಲ ಗೊತ್ತಾಗ್ತಾ ಇದೆ ರಾಜಪ್ಪ? ಮಧು ನಾಗರಾಜ್, ನಿನ್ನೆ ಮಧ್ಯಾಹ್ನ ಯಾವಾಗ 7 ಕೋಟಿ ರಾಬರಿ ಆಯಿತು ಆಗಿನಿಂದಲೂ ಕೂಡ ಬೆಂಗಳೂರು ನಗರ ಪೊಲೀಸರು ಆರೋಪಿಗಳ ಜಾಡನ್ನ ಹಿಡ್ಕೊಂಡು ಹೋಗಿದ್ರು. ಅವರ ಮೂವ್ಮೆಂಟ್ ಅನ್ನ ಪ್ರತಿ ಕ್ಷಣವೂ ಕೂಡ ವಾಚ್ ಮಾಡ್ಕೋತಾ ಹೋದ್ರು. ಬೆಳಿಗ್ಗೆ ಒಂದು ಲೀಡ್ ಸಿಗತ್ತೆ, ತಿರುಪತಿಯಲ್ಲಿ ಆರೋಪಿಗಳು ಇದ್ದಾರೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ಅವರು ಹೋದಂತಹ ಇನೋವಾ ಕಾರ್ ಏನಿದೆ ಆ ಇನೋವಾ ಕಾರ್ ಕೂಡ ಸಿಗುತ್ತೆ. ಹಾಗಾಗಿ ಪೊಲೀಸರಿಗೆ ಒಂದು ಖಚಿತವಾದಂತಹ ಮಾಹಿತಿ ಸಿಕ್ಕತ್ತೆ, ಅಲ್ಲೇ ಅಕ್ಕಪಕ್ಕ ಆರೋಪಿಗಳು ಇದ್ದಾರೆ ಎನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿ ಇಬ್ಬರನ್ನ ಸದ್ಯಕ್ಕೆ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಕೂಡ ನಡೆಸ್ತಿದ್ದಾರೆ ಎನ್ನುವಂತ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ಶಂಕೆ ಮೇಲೆ ಅವರನ್ನ ವಶಕ್ಕೆ ಪಡೆದಿರುವಂತದ್ದು. ಈಗ ಹೊಸದಾಗಿ ಈ ರಾಬರಿ ಮಾಡಿರುವಂತಹ ಗ್ಯಾಂಗ್ ಏನಾದ್ರು ಬಿಹಾರ ಗ್ಯಾಂಗ್ ಇರ್ಬೋದಾ, ಜೊತೆಗೆ ಬೇರೆ ರಾಜ್ಯದ ಗ್ಯಾಂಗ್ ಇರ್ಬೋದಾ ಅನ್ನುವಂತಹ ಅನುಮಾನಗಳಿದ್ವು. ಆದ್ರೆ ಸದ್ಯಕ್ಕೆ ಈ ರೀತಿಯಾಗಿ ರಾಬರಿಯಲ್ಲಿ ಭಾಗವಹಿಸೋರು ಎಲ್ಲರೂ ಕೂಡ ಬೆಂಗಳೂರು ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲರೂ ಕೂಡ ಬೆಂಗಳೂರಿನ ಪೂರ್ವ ವಿಭಾಗದವರು, ಕಲ್ಯಾಣ ನಗರ ಸುತ್ತಮುತ್ತ ಇರುವಂತಹ ಯುವಕರು ಹಾಗೆಯೇ ವ್ಯಕ್ತಿಗಳು ಸೇರ್ಕೊಂಡು ಈ ರಾಬರಿಯನ್ನ ಮಾಡಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಿರುವಂತದ್ದು. ಅದ್ರ ಜೊತೆಗೆ ನಿನ್ನೆ ಡ್ರೈವರ್ ಅನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಆತ ಹೇಳ್ತಾ ಇದ್ದ, ಅಂದ್ರೆ ರಾಬರಿಗೆ ಬಂದಿದ್ದಂತವರು ಕನ್ನಡ ಮಾತಾಡ್ತಿದ್ರು ಅನ್ನುವಂಥ ಮಾತನ್ನ ಕೂಡ ಹೇಳ್ತಾ ಇದ್ರು. ಆ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ತಮ್ಮ ತನಿಖೆಯ ದಿಕ್ಕನ್ನೇ ಬದಲಿಸಿದ್ರು. ಮೊದಲಿಗೆ ಏನಾದ್ರು ಬಿಹಾರಿ ಗ್ಯಾಂಗ್ ಇರಬಹುದಾ, ಇದು ಬೇರೆ ಬೇರೆ ರಾಜ್ಯದ ಹೊರ ರಾಜ್ಯದ ಗ್ಯಾಂಗ್ ಇರಬಹುದಾ ಅನ್ನುವಂತ ಶಂಕೆ ಇತ್ತು. ಸದ್ಯಕ್ಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.